ಭಾರಿ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಫೈಲ್ಸ್. ಎಸ್ಐಟಿಗೆ ಅನನ್ಯ ಭಟ್ ಪ್ರಕರಣವೂ ಕೂಡ ವರ್ಗಾವಣೆಯಾಗುತ್ತಾ? ಇದೇ ರೀತಿ ಹಲವರು ದೂರು ನೀಡಲು ತಯಾರಾಗಿದ್ದಾರೆ. ಭಾರಿ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಫೈಲ್ಸ್. ಎಸ್ಐಟಿಗೆ ಅನನ್ಯ ಭಟ್ ಪ್ರಕರಣವೂ ವರ್ಗಾವಣೆ. ಇದೇ ರೀತಿ ಹಲವರು ದೂರು ನೀಡಲು ತಯಾರಾಗಿದ್ದಾರೆ. ಆದರೆ ಪೊಲೀಸ್ ಠಾಣೆಗೆ ಹೋದರೆ ತೊಂದರೆಯಾಗುವಂತಹ ಭಯ. ಹೀಗಾಗಿ ದೂರು ದಾಖಲಿಸಲು ಸಹಾಯವಾಣಿ ಶುರು ಮಾಡಿ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ವಕೀಲರಿಂದ ಮನವಿ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ಸುಜಾತಾ ಭಟ್ ಪರ ವಕೀಲ ಎನ್ ಮಂಜುನಾಥ್ ಪತ್ರ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ದಿನಕ್ಕೊಂದು ಕಥೆಗಳು ಜಾಯಿಂಟ್ ಆಗ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. 2018ರಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಏನಿದೆ ಅಲ್ಲ, ಅದನ್ನ ಕೊಲೆ ಆಗಿರಬಹುದು ಅಂತ ಹೇಳಿ ಈಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಕೇರಳದಲ್ಲಿ ಒಬ್ಬ ಹೋಗಿ ಕಂಪ್ಲೇಂಟ್ ಕೂಡ ನೀಡಿದ್ದಾರೆ, ದೂರನ್ನ ಕೂಡ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬಾರಿ ಸುದ್ದಿ ಬರ್ತಾ ಇರುವಂತದ್ದು. ಎಸ್ಐಟಿಗೆ ಅನನ್ಯ ಭಟ್ ಪ್ರಕರಣವೂ ಕೂಡ ವರ್ಗಾವಣೆಯಾಗಿದ್ದು, ಇದೇ ರೀತಿ ಹಲವರು ದೂರನ್ನ ನೀಡಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಪೊಲೀಸ್ ಠಾಣೆಗೆ ಹೋದ್ರೆ ಇನ್ನೆಲ್ಲೇ ನಮಗೆ ತೊಂದರೆ ಆಗುತ್ತೋ ಅನ್ನುವಂತಹ ಭಯದಿಂದ ಈ ರೀತಿಯಾಗಿ ಹಿಂಜರಿತಾ ಇರುವಂತದ್ದು. ಹೀಗಾಗಿ ದೂರು ದಾಖಲೆ ಮಾಡಲಿಕ್ಕೆ ಒಂದು ಸಹಾಯವಾಣಿ ಶುರು ಮಾಡಿ ಅಂತ ಹೇಳಿ ಸುಜಾತಾ ಅಂದ್ರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ವಕೀಲರು ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತಹ ಸುಜಾತಾ ಪರ ವಕೀಲರು ಸುಜಾತಾ ಭಟ್ ಪರ ವಕೀಲ ಎನ್ನ ಮಂಜುನಾಥ್ ಪತ್ರವನ್ನ ಬರೆದಿದ್ದಾರೆ. ಎಸ್ ವೀಕ್ಷಕರೇ, ಅಂದ್ರೆ ಎಲ್ಲರಿಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕಾಗಲ್ಲ, ಅಷ್ಟೊಂದು ಧೈರ್ಯ ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಒಂದು ಸಹಾಯವಾಣಿ ಅಂತ ಹೇಳಿ ಒಂದು ನಂಬರ್ ಅನ್ನ ಶುರು ಮಾಡಿದ್ರೆ ಅದೆಷ್ಟೋ ಪ್ರಕರಣಗಳು ಇನ್ನು ಮುಂದೆ ಬೆಳಕಿಗೆ ಬರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಯಾವಾಗ ಮಾಜಿ ಪೌರ ಕಾರ್ಮಿಕ ಎಂಟ್ರಿಯನ್ನ ಕೊಡ್ತಾನೋ ಆಗ ಕಥೆಯೇ ಬದಲಾಗಿ ಹೋಗಿದೆ. ಎಸ್ಐಟಿ ತನಿಖೆ ತಂಡವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈಗ ಕಾದು ನೋಡ್ಬೇಕು ತನಿಖೆ ಏನ್ ಹೇಳುತ್ತೆ ಅಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.